ವರ್ಲ್ಡ್ ನಂಬರ್ 1 ಫ್ರೆಂಡ್ ಅನ್ನೋ ಅವಾರ್ಡ್ ನ ಈ ವೇದಿಕೆ ಮುಖಾಂತರ ನಾನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೇನು ಕೆಲಸ ನಂದು ನಿಂದು ಸಿಂಗು ಸಾಂಗು ಸಿಂಗು. ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಹೋಗ್ತಾ ಇದ್ದೆ. ವೈಕುಂಠದಲ್ಲಿ ಲಕ್ಷ್ಮಿ ಸಿಕ್ಬಿಟ್ಲು ನಂಗೆ. ಹಿಂಗೆ ಸರ್ ಫೇಸ್ಬುಕ್ ಅಲ್ಲಿ ಸಿಕ್ಕಿದ್ದೀವರು. ಆ ಒಂದು ಪ್ರೊಫೈಲ್ ಅಲ್ಲಿ ಹಾಕಿರೋ ಫೋಟೋ ನೋಡಿ ನಾವು ಆಗ್ಲೇ ಫುಲ್ ಡ್ರೀಮ್. ಸೊ ಇಲ್ಲಿ ನನ್ನ ವೈಫ್ ಭರತನಾಟ್ಯ ಕೂಡ ಹೇಳ್ಕೊಡ್ತಾಳೆ. ಪರಿಚಯ ಆದಾಗ ಅವಳಿಗೆ ಚಿತ್ರಕಲಾ ಪರಿಷತ್ತಿಂದ ಒಂದು ಪೇಂಟಿಂಗ್ ನನಗೆ ಗಿಫ್ಟ್ ಮಾಡಿದ್ದೆ. ಅವಳಿಗೆ ಗಿಫ್ಟ್ ಮಾಡೋದ್ ಮಾಡ್ಬಿಟ್ಟೆ. ಈ ರೂಮಲ್ಲಿ ಒಂದ್ಸರಿ ನನಗೆ ಬರಕ್ ಭಯ ಆಗುತ್ತೆ, ನಾಗವಲ್ಲಿ ಬಂದ್ಬಿಟ್ರೆ ಅಂತ. ಆಮೇಲೆ ನಾನು ಒಂಥರ ಶಾಂತಿ ಪ್ರಿಯ. ನಾನು ಶಾಂತಿ ಹುಡುಗಿ ಅಲ್ಲ, ಶಾಂತಿ ಪೀಸ್. ಹಾಗಾಗಿ ನಮ್ಮಲ್ಲಿ ಎಲ್ಲಿ ನೋಡಿದ್ರು ಬುದ್ಧ ಕಾಣ್ತಾ ಇದ್ದೀನಿ. ಇಷ್ಟು ಜೊತೆ ಶೂ ನಾನು ಲೈಫಲ್ಲೇ ನೋಡಿಲ್ಲ. ಆ ಕಡೆ ಇನ್ನೊಂದಷ್ಟಿದೆ, ಹಿಂದ್ಗಡೆ ಇನ್ನೊಂದಷ್ಟಿದೆ, ಮೇಲ್ಗಡೆ ಇನ್ನೊಂದಷ್ಟಿದೆ. ಚಿಕ್ಕ ಮನೆ ರೀ ನಮ್ದು. ಸಕ್ಕತ್ತಾಗಿದೆ ಸರ್. ಸಣ್ಣ ಮನೆ. ನನ್ನ ನೇಪಾಳಕ್ಕೆ ಬಂದಂಗೆ ಆಗೋಯ್ತು ನನಗೆ. ಹೌದಾ? ಹೌದು. ಇದು ಪ್ರಪಂಚದ ಎಲ್ಲ ಒಂದೊಂದೊಂದೊಂದೊಂದು ತಂದಿಟ್ಟಿರೋದಿದೆ ನೋಡಿ. ಇದು ಇಂಡೋನೇಷ್ಯಾದು, ಇನ್ನೊಂದು ಯಾವ್ದೋ ಥೈಲ್ಯಾಂಡ್ದು, ಶ್ರೀಲಂಕಾದು. ಅದು ಒಂದೊಂದೊಂದೊಂದು ಕಡೆದಿದೆ. ಓಕೆ. ಈ ಚೇರ್ ಯಾವ್ದು? ಸಖತ್ತಾಗಿದೆ. ಇದು ಯಾವ್ದ್ರದ್ದೋ ಗೊತ್ತಿಲ್ಲ ಇದು. ಬಟ್ ಆಕ್ಚುಲಿ ನೀವು ಕೂತ್ಕೊಂಡು ನೋಡಿ, ದಿಸ್ ಇಸ್ ವೆರಿ ಗುಡ್ ಫಾರ್ ಬ್ಯಾಕ್ ಪೇನ್. ಹೌದ್ರಾ? ಎಷ್ಟು ನೀಟಾಗಿ ಸಿಗುತ್ತೆ ನಿಮ್ಗೆ ಸಪೋರ್ಟ್. ಸಖತ್ತಾಗಿದೆ. ಅದಕ್ಕೋಸ್ಕರ ತಂದೆ ಅದನ್ನ. ಮತ್ತೆ ಸ್ಪೇಸ್ ಸೇವಿಂಗ್. ಹೌದು. ಮತ್ತೆ ಇಂಟರ್ವ್ಯೂ ಕೊಡಕ್ಕೂ ಚೆನ್ನಾಗಿದೆ ಇದು. ಹೌದು. ಆಕ್ಚುಲಿ ಇಂಟರ್ವ್ಯೂ ಮಾಡಕ್ಕೆ ಒಳ್ಳೆ ಚೇರ್ ಇದು. ಒಳ್ಳೆ ಚೇರು. ಬಟ್ ಇದೇನು ಅಂದ್ರೆ ಈ ಜಾಗ ಏನು ಅಂದ್ರೆ ತುಂಬಾ ಬೇಕಾದವ್ರು ಬೇಡ ಅಂದ್ರೆ ಇಲ್ಲಿ ಕೂಡಿಸ್ಬಿಡ್ತೀವಿ. ತುಂಬಾ ಬೇಕಾದವ್ರು ಬೇಡ ಅಂದ್ರೆ ಇಲ್ಲಿ ತಂದು ಬೇಡ ಅಂದ್ರೆ ಇಲ್ಲಿ ಕೂಡಿಸ್ತೀವಿ. ಯಾಕೆ ಅಂದ್ರೆ ಬೇಕಾದವ್ರು ಬೇಕು ಅಂದ್ರೆ ಅಲ್ಲಿ ಕೂರಿಸ್ಕೊಂತೀರಾ? ಇಲ್ಲ, ಬೇಕು ಅಂದ್ರೆ ಒಳಗೆ ಕರ್ಕೊಂಡು ಹೋಗ್ತೀವಿ. ಸೊ ಇಲ್ಲಿ ಕೂರ್ಸವ್ರೆ ತುಂಬಾ ಬೇಕಾದವ್ರು ಬೇಡ ಅಂದ್ರೆ ಇಲ್ಲಿ ಕೂರಿಸ್ತಾರೆ. ಇಲ್ಲ 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 ಇಲ್ಲ, ಇಲ್ಲಿಂದ ಹೋಗೋಣ. ಇರೋದು ಬೇಡ ಅಂದ್ರೆ ಏನ್ ಗೊತ್ತಾ, ಈಗ ಮೇಲ್ಗಡೆ ನನ್ನನ್ನು ನಂಬ್ಕೊಂಬಂದವಳು ಒಬ್ಳಿದಾಳೆ. ನನ್ನ ಹೆಂಡತಿ ಅಂತಿದ್ದಾಳೆ, ಯಶಸ್ವಿನಿ. ಹೌದು, ಯಶಸ್ವಿನಿ ದೇಶಪಾಂಡೆ ಅಂತ ಅವಳ ಹೆಸರು. ನಿಮ್ಮ ಬದುಕಿನ ಯಶಸ್ಸು? ನನ್ನ ಬದುಕಿನ ಏನ್ ಯಶಸ್ಸು ಒಂಥರ ಸಮಸ್ಯೆ ಈಗ ಅಲ್ಲ. ಹಂಗ ಇಲ್ಲ, ಅಫ್ಕೋರ್ಸ್ ತಮಾಷೆಗೆ ಹೇಳಿದೆ. ಅಫ್ಕೋರ್ಸ್ ಯಶಸ್ಸು ಅಂದ್ರೆ ನಾನ್ ಪಡೋ ಕಷ್ಟ ನಾನು ಪಡ್ತಾ ಇದೀನಿ. ಬಟ್ ಅವಳು ಒಂದು ಈಗ ನನ್ನದಲ್ದರ ಜವಾಬ್ದಾರಿ ಒಂದಷ್ಟಿದೆ, ಅದನ್ನ ಅವಳು ನಿಭಾಯಿಸ್ತಾಳೆ. ಸೊ ನನ್ನ ನೆಮ್ಮದಿ ನನ್ನ ಕೆಲಸ ನಾ ಮಾಡ್ಕೋತಾ ಇದ್ದೀನಿ. ಸೂಪರ್. ಕೆಲವು ಸುಮ್ಮನೆ ಅವೆಲ್ಲ ಸುಳ್ಳು ಹೇಳ್ತಾರೆ. ಒಬ್ಬಳಿಂದ ನೀ ಒಬ್ಬಳಿ ನನ್ನ ಎಂಥದ್ದು ಇಲ್ಲ. ಅವಳ ಕೆಲಸ ಅವ್ಳು ಮಾಡ್ಕೋತಾಳೆ, ನನ್ನ ಕೆಲಸ ನಾನು ಮಾಡ್ಕೋತಾ ಇದ್ದೀನಿ. ಬಟ್ ಏನಂದ್ರೆ ಸಂಸಾರ ಅಂತ ಬಂದ್ರೆ ಆ ದೋಣಿನ ಸೂಪರ್ ಆಗಿ ಸಾಗಿಸ್ತಾ ಇದ್ದಾರೆ. ಯಾಕೆಂದ್ರೆ ಅದಕ್ಕೆ ಮನೆಯೊಡತಿ ಅಂತ ಹೇಳೋದು. ಹೌಸ್ ವೈಫ್ ಅನ್ಬಾರ್ದು, ಹೋಮ್ ಮೇಕರ್ ಅನ್ಬೇಕು ಅದಕ್ಕೆ. ಓಕೆ. ಯಾಕಂದ್ರೆ ಶಿ ಇಸ್ ಮೇಕಿಂಗ್ ದಿಸ್ ಹೋಮ್. ಮನೆಯೊಡತಿ ನಿಜವಾಗ್ಲೂ ಮನೆ ನೋಡ್ಕೋತಾ ಇದ್ದಾಳೆ. ಹಾಗಾಗಿ ನಾನು ಆಚೆ ಕಡೆ ಆರಾಮ ಗುಂಡ್ರುಗಳ ಥರ ಸುತ್ತಾಡ್ಕೊಂಡು ನೆಮ್ಮದಿಯಾಗಿದ್ದೀನಿ. ಅಲ್ಲಂದ್ರೆ ಅನ್ಯತಾ ಭಾವಿಸ್ಬಾರ್ದು. ಆಚೆ ಕಡೆ ಕಷ್ಟಪಟ್ಟು ದುಡಿತಾ ಇದ್ದೀನಿ. ಪಾಪ ಲೋಕಲ್ ಭಾಷೆಯಲ್ಲಿ ಹೇಳಿದೆ ಕಷ್ಟಪಟ್ಟು ದುಡಿತಾ ಇದ್ದೀನಿ ಅಷ್ಟೇ. ಸೊ ಈ ಜಾಗ ಬಂದು ಸುಮ್ಮನೆ ಯಾರನ್ನ ಅಲ್ಲಿಗಳಿಗೆ ಮಾತಾಡಿ ಕಳ್ಸೋರು ಇಲ್ಲಿ. ಓಕೆ. ಅದಾದ್ಮೇಲೆ ಇದು ಗ್ರಾಮಫೋನ್ ಇಟ್ಕೊಂಡ್ಬಿಟ್ಟಿದೆ. ಗ್ರಾಮಫೋನ್ ಇದೆ. ವರ್ಕಿಂಗ್ ಬಟ್ ಅದೊಂಚೂರು ರೆಡಿ ಮಾಡ್ಬೇಕಷ್ಟೇ. ಓಕೆ. ಅದು ಆಕ್ಚುಲಿ ಬಹಳ ಚೆನ್ನಾಗಿ ಬರುತ್ತದು. ಆಮೇಲೆ ನಾನು ಒಂಥರ ಶಾಂತಿ ಪ್ರಿಯ. ನಾನು ಶಾಂತಿ ಹುಡುಗಿ ಅಲ್ಲ, ಶಾಂತಿ ಪೀಸ್. ಶಾಂತಿ ಪ್ರಿಯ. ಹಾಗಾಗಿ ನಮ್ಮಲ್ಲಿ ಎಲ್ಲಿ ನೋಡಿದ್ರು ಬುದ್ಧ ಕಾಣ್ತಾ ಇದೆ. ಓಕೆ. ಕ್ರಾಂತಿ ಪ್ರಿಯ ಅಲ್ಲ ನೀವು? ಕ್ರಾಂತಿ ನಮ್ಗೆ ಬರೋದೇ ಇಲ್ಲ. ಕ್ರಾಂತಿ ಬರೋದು ಒಂದೇ ವಿಚಾರಕ್ಕೆ, ಯಾಕೆ ನಮ್ ದರ್ಶನ್ ಅವ್ರು ಆಕ್ಟ್ ಮಾಡಿದಾರೆ ಅಷ್ಟೇ. ಅದು ಆಮೇಲೆ ಅದಕ್ಕೂ ನಮ್ ಜನ ಒಂದ್ ದರ್ಶನ ಡಿ ಭಾಸ್ಕರ್ ನೀನ್ ಯಾವನು ಅಂದ್ಬಿಡ್ತಾರೆ. ಆಮೇಲೆ ಕ್ರಾಂತಿ ಪ್ರಿಯ ಅಂದ್ರೆ ದರ್ಶನ್ ಅವ್ರಿಗೋಸ್ಕರ ಮಾತ್ರ. ಇಲ್ಲ ಅಂದ್ರೆ ನಾನು ಓನ್ಲಿ ಶಾಂತಿ ಪ್ರಿಯ. ವೆರಿ ನೈಸ್. ಇನ್ನು ಇದು ನಮ್ದು ಒಂಚೂರು ಏನೋ ಒಂದು ಇಷ್ಟೊಂದು ಇಟ್ಕೊಂಡಿದೀವಿ. ಏನ್ ಸರ್ ಇದು? ಏನೋ ಸುಮ್ಮನೆ ನಮ್ಮ ಫೀಲ್ಡ್ ಅಲ್ಲಿ ಬೇಕಲ್ಲ ಸರ್. ನಾನು ನೋಡಿರಲಿಲ್ಲ ಸ್ನೇಹಿತರೆ. ನಾವು ನೋಡಿರೋ ಹೋಮ್ ಟೂರಲ್ಲೇ ಇಷ್ಟು ಜೊತೆ ಶೂ ನಾನು ಲೈಫಲ್ಲೇ ನೋಡಿಲ್ಲ ಸರ್. ಇದು ಶೂ ಅಂಗಡಿನ? ಇಲ್ಲ, ಇದು ಇನ್ನೊಂದು. ಆ ಕಡೆ ಇನ್ನೊಂದಷ್ಟಿದೆ, ಹಿಂದ್ಗಡೆ ಇನ್ನೊಂದಷ್ಟಿದೆ, ಮೇಲ್ಗಡೆ ಇನ್ನೊಂದಷ್ಟು. ಸರ್ ಆರ್ ಯು ಜೋಕಿಂಗ್? ಅಲ್ಲ, ಇದು ಸಾಕಾಗ್ತಲ್ಲ, ನಂಗೆ ಇನ್ನೂ ಬೇಕು. ನಮ್ಮ ಫೀಲ್ಡ್ ಹಂಗಲ್ಲ ಸರ್. ಏನು ಸರ್ ಅಷ್ಟು ಹಾಕೊಳಕ್ಕೆ? ಅಲ್ಲ ಸರ್, ಅಲ್ಲ ಅಂದ್ರೆ ನನ್ಗೆ ನಾ ಹೇಳದ್ನಲ್ಲ, ನಂಗೆ ಪ್ರತಿದಿನ ಬದುಕ್ತೀನಿ ನಾನು. ಖುಷಿಯಾಗಿ ಹಾಕೋ ಮಜ್ಜಾ ಮಾಡಿ ಓಡಾಡ್ಬೇಕು ಅಷ್ಟೇ. ಬಟ್ ಯಾವ್ದು ಹೆಂಗೆ ಅಂತ ಹಾಕೋತೀರ? ಇಷ್ಟೊಂದು ಬಟ್ಟೆಗೆ ಮ್ಯಾಚ್ ಆಗೋ ಥರ ಹಾಕೋತೀನಿ ನಾನು ಅಷ್ಟೇ. ಇಷ್ಟ ಬಂದಾಗ ಹಾಕೋತೀನಿ. ಹಳೇದು ಹಾಕ್ತಿದ್ದಂಗೆ ಎಲ್ಲ ಫ್ರೆಂಡ್ಸ್ಗೆಲ್ಲ ಕೊಟ್ಬಿಡ್ತೀನಿ. ಓಕೆ. ಹಂಗೆ. ಮತ್ತೆ ಇವ್ಯಾವ ಲೋಕಲ್ ಅಲ್ಲ, ಎಲ್ಲ ನೋಡ್ರೆ ಯಾವ ದೊಡ್ಡ ಇಲ್ಲ ಇದ್ರಲ್ಲಿ ಯಾವ್ದು ಲೋಕಲ್ ಯಾವ್ದು ಬ್ರ್ಯಾಂಡ್ ಅಂತ ನನಗೆ ಗೊತ್ತಿರಲ್ಲ. ಯಾಕಂದ್ರೆ ನಂಗೆ ಅಲ್ಲಿ ಹೋಗ್ತಾ ಇರ್ತೀನಿ. ಈ ಶೋರೂಮ್ ಅಲ್ಲಿ ಕಣ್ಣಿಗೆ ಬಿದ್ರೆ ಎತ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಅದು ಯಾವ್ದು ಏನು ನೋಡಿ ಅಷ್ಟೆಲ್ಲ ವ್ಯವಧಾನ ಪೇಷನ್ಸ್ ನಂಗಿಲ್ಲ. ಹಾಗೆ ಮತ್ತೆ ನನ್ನ ಶೋಗಳಿಗೂ ಬೇಕಾಗ್ತಿರೋದಲ್ಲ ಸರ್. ಕರೆಕ್ಟು, ಬೇಕಾಗ್ತಾನೆ ಇರುತ್ತೆ. ಬಟ್ ಎಲ್ಲ ಆಂಕರ್ಸ್ ಹತ್ರ ಇಷ್ಟೊಂದು ಕಲೆಕ್ಷನ್ ಬಹುಶಃ ನಾನು ಯಾರ್ದು ಹೋಗಿ ಚಪ್ಪಲಿ ಗೂಡ್ ನೋಡಿಲ್ಲ. ಸೊ ಇರ್ಬೋದೇನೋ. ಇದು 100 ಜೊತೆಗೆ ಜಾಸ್ತಿ ಇದೆ ಸರ್, ಜಾಸ್ತಿ ಇದೆ. ಒಂದಷ್ಟು ಮೊನ್ನೆ ಕೊಟ್ಬಿಟ್ಟೆ ಒಂದು 50 ಜೊತೆ. ಯಾಕೆಂದ್ರೆ ಅದೆಲ್ಲ ಹಳೇದಾಗೋಗಿದೆ, ತಿರ್ಗಾ ಹಾಕೊಂಡ್ರೆ ಚೆನ್ನಾಗಿರಲ್ಲ ಅಂತ. ಸೊ ಇವಾಗ ಇದು ಬರೀ ನ್ಯೂ ಸ್ಟಾಕ್ ಎಷ್ಟಿದೆ? ಬರ್ತಾ ಸೇರ್ತಾರೆ. ಜೈಲಲಿತಾ ಅವ್ರು ಬಿಟ್ರೆ ನೆಕ್ಸ್ಟ್ ಜಾಸ್ತಿ ಸ್ಲೀಪರ್ಸ್ ಇಟ್ಟರು ನೀವೇನೋ ಅಂತ? ಇಲ್ಲ, ಅವ್ರು ಹೋಗಿದ್ವಾಗ ಅಂದ್ರೆ ನಾನು ಹೋಗೋಷ್ಟು ಅವ್ರ ರೆಕಾರ್ಡ್ ಬ್ರೇಕ್ ಆಗಿರುತ್ತೆ. ಅಲ್ಲ ಅಂದ್ರೆ ಅವ್ರು ತುಂಬಾ ವರ್ಷ ಇಟ್ಟಿದ್ರು. ಇಲ್ಲ, ನಂದು ಬ್ರೇಕ್ ಆಗುತ್ತೆ, ಆಗ್ಬೇಕು. ವೆರಿ ನೈಸ್, ನಂಗೆ ಇಷ್ಟ ಆಯ್ತು. ವೆರಿ ನೈಸ್. ಯಾಕಂದ್ರೆ ಅಡಿಯಿಂದ ಮುಡಿಯೋರ್ಗು ಚೆನ್ನಾಗಿರ್ಬೇಕು ಸರ್. ಯಾವಾಗಲೂ
ಕೆಲವ್ರು ನೀವು ನಂಬಲ್ಲ, ನೀವು ಯಾಕೆ ಚಪ್ಪಲಿಂದ ಎಳಿತಾರೆ ಗೊತ್ತಾ ನಿಮ್ಮನ್ನ? ಆ 4 ಜನ ಅವ್ರಿಗೋಸ್ಕರ ಅಂತಲ್ಲ, ನನಗೆ ಚೆನ್ನಾಗಿರ್ಬೇಕು. ಯಾಕಂದ್ರೆ ನನಗೆ ಅದು ಪಟ್ಟಂತ ಹೋಗೋದೇ, ಕಣ್ಣು ಇಲ್ಲ ವಾಚ್ಗೆ ಹೋಗುತ್ತೆ, ಇಲ್ಲ ಗಾಗಲ್ಸ್ಗೆ ಹೋಗುತ್ತೆ, ಇಲ್ಲ ಚಪ್ಪಲಿಗೆ ಹೋಗುತ್ತೆ. ಇದು ನನ್ನ ತೇವಳು. ಒಬ್ಬೊಬ್ರಿಗೊಂದು ಕಲೆಕ್ಷನ್, ನನಗೆ ಈ ಶೂ ಕಲೆಕ್ಷನ್ ಹುಚ್ಚು. ಶೂ ಬಿಟ್ಟರೆ ನನಗೆ ಆಂಟಿಕ್ ಪೀಸ್ಗಳ ಕಲೆಕ್ಷನ್ ಹುಚ್ಚು. ಓಕೆ, ನೀವೆಲ್ಲ ನೋಡಿದ್ರೆ ನಮ್ಮ ಮನೇಲಿ ಅದೇ ಕಾಣೋದು. ಈ ನಾವೆಲ್ಲ ನಮ್ದು ಏನೋ ಸಣ್ಣ ಪುಟ್ಟ ಪ್ರಶಸ್ತಿಗಳು. ಓಕೆ. ಸೊ ಈ ಒಂದು ರೂಮ್ ಬಂದು ನನ್ನ ಪ್ರಶಸ್ತಿಗಳು ತುಂಬ ಕಮ್ಮಿ ಇದ್ದಾವೆ, ಇಡಕ್ಕೆ ಜಾಗ ಇಲ್ಲ ಅಂದ್ಬಿಟ್ಟು ಒಂದು ರೂಮ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಇದು ಸಾಕಾಗ್ತಾ ಇಲ್ಲ ಇವಾಗ. ನಾವು ಮನೇಲಿ ಸಿಕ್ಕಿದ ಕಡೆ ಎಲ್ಲ ಇಡ್ತಾ ಇದೀವಿ ಇವಾಗ ಅದಕ್ಕೆ. ಸೊ ಇಲ್ಲಿ ನನ್ನ ವೈಫು ಭರತನಾಟ್ಯ ಕೂಡ ಹೇಳ್ಕೊಡ್ತಾಳೆ. ಓ ಮೇಡಮ್, ಆರ್ಟಿಸ್ಟು? ಹೌದು. ಅವಳಿಗೆ ಅದಕ್ಕೆ ಅವಳು ಪರಿಚಯ ಆದಾಗ ಅವಳಿಗೆ ಚಿತ್ರಕಲಾ ಪರಿಷತ್ತಿಂದ ಒಂದು ಪೇಂಟಿಂಗ್ ನನಗೆ ಗಿಫ್ಟ್ ಮಾಡಿದ್ದೆ ಅವಳಿಗೆ. ಬಟ್ ಇದನ್ನ ಗಿಫ್ಟ್ ಮಾಡೋದು ಮಾಡ್ಬಿಟ್ಟೆ. ಈ ರೂಮಲ್ಲಿ ಒಂದೊಂದ್ಸರಿ ನನಗೆ ಬರೋಕ್ಕೆ ಭಯ ಆಗುತ್ತೆ, ನಾಗಬಲಿ ಬಂದ್ಬಿಟ್ರೆ ಅಂತ ಕಾಣುತ್ತೆ. ಅಯ್ಯೋ ದೇವ್ರೆ, ಎಂತ ಒಳ್ಳೆ ಗಂಡನ್ ಕೊಟ್ಟಿದ್ಯಪ್ಪ, ನಾನು ಎಷ್ಟು ಪುಣ್ಯವಂತೆ. ಸೊ ಮೇಡಮ್ ಇಲ್ಲಿ ಭರತನಾಟ್ಯಂ ಕ್ಲಾಸ್ ಮಾಡ್ತಾರೆ? ಮಾಡ್ತಿರ್ತಾರೆ, ಭರತನಾಟ್ಯನೂ ಮಾಡ್ತಾಳೆ. ಮತ್ತು ನಮ್ಮ ಮನೇಲಿ ಯಾವುದೇ ಪೂಜೆ ಆದ್ರೂ ಇದೇ ರೂಮಲ್ಲೇ ಕೂಡ್ಸೋದು. ಯಾಕಂದ್ರೆ ಗಣೇಶ ಆಗ್ಬೋದು, ಲಕ್ಷ್ಮಿ ಆಗ್ಬೋದು, ಪ್ರತಿಯೊಂದು ಇಲ್ಲೇ ಮಾಡೋದು ನಾವು. ಓ ಸೂಪರ್. ಸೊ ಇಲ್ಲೇ ಬಂದವ್ರನ್ನೆಲ್ಲ ಹೀಗೆ ಕರೆದು ಹೀಗೆ ಕಳಿಸುವಂತ ಒಂದು ಪ್ರತೀತಿ ವಾಡಿಕೆ. ನೋಡಿ, ಇದು ನನ್ನ ಹೆಂಡತಿ ಯೂಟ್ಯೂಬ್ಗೋಸ್ಕರ ರೀ. ಯೂಟ್ಯೂಬ್ಗೋಸ್ಕರ ಸ್ಟವ್? ಯೂಟ್ಯೂಬ್ಗೋಸ್ಕರ ನೋಡಿ, ಅದೊಂದು ಸ್ಟೂಲು, ಇದು ಇನ್ನೊಂದು ಏನೇನೋ ಐಟಮ್ಸ್, ಇದೆಲ್ಲ ಅವಳಿಗೋಸ್ಕರ ತಗೊಂಡ್ರದು. ಸೊ ಮೇಡಮ್ ಏನು ಕಿಚನ್ ಮಾಡ್ತಾರಾ? ಹೌದು. ಇಷ್ಟು ದಿನ ಅಡುಗೆ ಅಲ್ಲೇ ಮಾಡ್ತಾ ಇದ್ಲು. ನಮ್ದಂತ ಬಂಗಾರದಂತ ಗಾರ್ಡನ್ ಇದೆ, ಅಲ್ಲೇ ಇಟ್ಕೊಂಡ್ ಮಾಡು ಅಂದೆ. ಅವ್ರನ್ನ ಎತ್ಕೊಂಡ್ ಬರಕ್ಕಾಗಲ್ಲ, ನಂಗೆ ಇಲ್ಲ ಸ್ಮಾಲ್ ಸೈಜ್ ಬೇಕು ಅಂದ್ಲು. ಸರಿ ನಿಮ್ಗೆ ಎದ್ದೋ ಬಿದ್ದ ಅಂತ ಹೋಗಿ ತಗೊಂಬಂದಿ. ಸೂಪರ್. ಮಾಡ್ಬೇಕಷ್ಟೇ ಇನ್ಮೇಲೆ. ಏನು ಅಯ್ಯೋ ಖಂಡಿತವಾಗ್ಲು, ವೈ ನಾಟ್. ನನ್ನ ಚಾನೆಲ್ ಹೆಸರು ಬಂದು ಅಲ್ಲ, ಅದ್ರ ಬಗ್ಗೆ ಒಂದಷ್ಟು ಮಾತಾಡ್ಬೇಕು ಆಮೇಲೆ. ಇಲ್ಲಾಂದ್ರೂ ಹೇಳ್ಬಿಡ್ತೀನಿ, ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಅಂತ. ಏನಿರುತ್ತೆ ಏನ್ ಬಿಡುತ್ತೆ ನನಗೆ ಗೊತ್ತಿಲ್ಲ. ಬಟ್ ಏನ್ ಹೆಚ್ಚು ನಾನು ಯಾರು ಕವರ್ ಮಾಡದಿರೋದನ್ನು ಮಾಡುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ. ಮತ್ತೆ ನನಗನ್ಸಿದ್ದು ನನ್ನ ಲೈಫ್ ಸ್ಟೈಲ್ ಹೋಗ್ತಾ ಇರ್ತೀನಿ. ನಾನೊಬ್ಬ ಅಲೆಮಾರಿ, ನನ್ನ ಜೊತೆ ಯಾರ್ಯಾರು ನನ್ನ ಪ್ರಪಂಚ ನೋಡೋಕೆ ಇಷ್ಟಪಡ್ತೀರೋ ಬನ್ನಿ ತೋರಿಸ್ತೀನಿ ಅಂತ ಹೋಗ್ತಾ ಇರ್ತೀನಿ. ಅದು ಬಿಟ್ಟು ನನ್ನ ವೈಫ್ ಯಶಸ್ವಿನಿ ದೇಶಪಾಂಡೆ ಅಂತ ಅವಳದು ಚಾನಲ್ ಇದೆ. ಅವಳು ಹೆಚ್ಚಾನೆಚ್ಚಿ ಅಡುಗೆಗಳನ್ನ ತೋರಿಸೋದು, ಬ್ಯೂಟಿ ಟಿಪ್ಸು, ಆಮೇಲೆ ಯಾವ ತರ ಸೀರೆ ತಗೊಂಡ್ರೆ ಚಂದ, ಸೀರೆಗಳು ಯಾವ ಬಾರ್ಡರ್ ಇದ್ರೆ ಚಂದ, ಇವೆಲ್ಲ ಅವಳು ಮಾಡಿದ್ರೆ ಸರಿ. ಫಸ್ಟ್ ಇಬ್ರು ಸೇರಿ ಒಂದೇ ಮಾಡೋಣ ಅಂದ್ಲು. ನಾನು ಹೇಳಿದೆ, ಲೇ ನನ್ನ ಚಾನಲಲ್ಲಿ ನೀನು ಕೂತ್ಕೊಂಡು ಈ ಬ್ಲೌಸ್ ತಗೊಂಡೆ, ಈ ಸೀರೆ ತಗೊಂಡೆ ಚೆನ್ನಾಗಿರಲ್ಲ ಕಣೆ, ನೀನ್ ಮಾಡ್ಕೊಂಡು ನಾ ಮಾಡ್ಕೋತೀನಿ ಅಂದ್ಬಿಟ್ಟು ಇಬ್ರು ಬೇರೆ ಬೇರೆ ಆಗ್ಬಿಡ್ತೀವಿ ಇವಾಗ. ಸೊ ದಯವಿಟ್ಟು ಪ್ರಿಯ ವೀಕ್ಷಕರೇ, ನಮ್ಮಿಬ್ಬರ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಖಂಡಿತ. ನಿರಂಜನ್ ದೇಶಪಾಂಡೆ ಅವರು ಮತ್ತು ಯಶಸ್ವಿನಿ ದೇಶಪಾಂಡೆ ಅವರ ಯೂಟ್ಯೂಬ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ದಯಮಾಡಿ ಹೋಗಿ ಸಬ್ಸ್ಕ್ರೈಬ್ ಒತ್ತಿ, ಹಂಗೆ ಬೆಲ್ ಐಕಾನ್ ಒತ್ತಿ. ಒಳ್ಳೊಳ್ಳೆ ವಿಡಿಯೋಸ್ ಇದೆ. ಫಸ್ಟ್ ನೀವು ಹೋದ ತಕ್ಷಣ ಅದು ಕರಡಿ ವಿಡಿಯೋ ನೋಡಿ, ತುಂಬ ಚೆನ್ನಾಗಿ ಕರಡಿ ವಿಡಿಯೋನ ನೋಡಿ. ಆಮೇಲೆ ಹಾಗೆ ಒಂದು ಗೋದು ವಿಡಿಯೋ ನೋಡಿ. ರಾಜಸ್ಥಾನದು ಎಷ್ಟು ದೊಡ್ಡ ಕೊಂಬಲ್ಲ ಇದಕ್ಕೆ. ಅಲ್ಲಿ ಇನ್ನ ಆಚೆ ಇನ್ನ ದೊಡ್ಡ ಕೊಂಬಿದೆ ಸರ್. 350 ದೇಸಿ ಹಸುಗಳು ಸಾಕಿದಾರ ಒಬ್ರು. ಓ, ಎಲ್ಲ ಕಸಾಯಿಖಾನೆಯಲ್ಲಿ ಅಲ್ಲಿ ಇಲ್ಲಿ ಕಡಿತಾ ಇರೋದು ಗಂಡು ಹಸುಗಳು ಎಲ್ಲ ತಗೊಂಬಂದು ಸಾಕಿಯ ಮನುಷ್ಯ ಒಬ್ಬ. ಸೊ ತುಂಬಾ ಇಲ್ಲೇ ಹತ್ರನೇ, ಬಿಡದಿ ಹತ್ರ. ದಯವಿಟ್ಟು ಸಾಧ್ಯ ಒಂದ್ಸಲಿ ಹೋಗ್ಬಿಟ್ಟು. ಮತ್ತೆ ಇನ್ನೊಂದು ರೀಸೆಂಟ್ ಆಗಿ ನನ್ನ ವೈಫ್ ಬರ್ತ್ಡೇನ ಒಂದು ಬೀದಿ ನಾಯಿ ಸಂರಕ್ಷಣಾ ಕೇಂದ್ರದಲ್ಲಿ ಸೆಲೆಬ್ರೇಟ್ ಮಾಡಿದೆ ನಾನು. ಯಾಕಂದ್ರೆ ನಮ್ಗೆ ನಾಯಿಗಳು ಅಂದ್ರೆ ತುಂಬಾ ಇಷ್ಟ. ಜಾತಿ ನಾಯಿಗಳು 1000 ಇರ್ತವೆ, ಬಟ್ ಬೀದಿ ನಾಯಿಗಳನ್ನ ಪಾಪ ಕಾಲ್ ಕಡ್ದು ಕಟ್ಟಾಗೋಗಿರೋದು, ಈ ಮೊಕ್ಕದ ಮೇಲೆ ಲಾರಿ ಹಾಕ್ಸ್ಕೊಂಡು ಮೂತಿ ಹರಿದೋಗಿದೆ ಒಂದು ನಾಯಿಗೆ. ಸೊ ಇಂಥದನ್ನೆಲ್ಲ ಪಾಪ ಒಬ್ಬ ಗುಡ್ಡೆ ಹಾಕೊಂಡು ಎಲ್ಲ ಅದಕ್ಕೆಲ್ಲ ಆಪರೇಷನ್ ಮಾಡಿ ನೋಡ್ಕೋತಾಯನ್. ದಯವಿಟ್ಟು ನನ್ನ ಕಳಕಳಿಯ ಮನವಿ, ನೀವು ಒಂದ್ಸಲಿ ಅಲ್ಲಿ ಹೋಗ್ಬಿಟ್ಟು ಬನ್ನಿ. 100%. ಯಾಕೆಂದ್ರೆ ದೇ ಆರ್ ವೆರಿ ಮಚ್ ಇನ್ ನೀಡ್. ಅವ್ರಿಗೆ ಧನ ಸಹಾಯ ತುಂಬಾ ಬೇಕು ಪಾಪ. ಯಾಕಂದ್ರೆ 200 ನಾಯಿಗಳು ನೋಡ್ಕೊಂತ ಇದಾರೆ ಅವ್ರು. ಯಾವುದಕ್ಕೂ ಏನು ನೆಟ್ಟಿಗಿಲ್ಲ, ಏನೋ ಕಟ್ಟಾಗಿದೆ, ಏನೋ ಎಂಥ ನಿಸ್ವಾರ್ಥ ಸೇವೆನ ಕಣ್ಣಲ್ಲಿ ನೀರು ಬರುತ್ತೆ. ಸೊ ನಾವು ಅಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದೆ ನನ್ನ ವೈಫ್ದು. ಹುಟ್ಟಿದಾಗಲೇ ಕೈ ಕಾಲು ಇಲ್ದೇ ಇರೋವು, ಆಮೇಲೆ ಒಂದಷ್ಟು ಆಕ್ಸಿಡೆಂಟ್ ಆಗಿರೋದು, ಪ್ಯಾರಲೈಸ್ ಆಗಿರೋದು, ನಡೆಯೋಕ್ಕಾಗದಿರೋದು, ಆ ಥರದ್ದೆಲ್ಲ ಇಲ್ಲಿದ್ದಾರೆ. ಆ ಒಂದು ವಿಡಿಯೋನ ಪೂರ್ತಿ ನಾನು ಹಾಕಿದ್ದೀನಿ, ದಯವಿಟ್ಟು ನೋಡಿ. ಸೊ ಹಾಗೆ ಇನ್ನೊಂದು ಕರಡಿದ್ದು ಅಂತ ಹೇಳಿದ್ರಿ ನೀವು, ಸಾಕಾಗಿದೆ ಅದಂತೂ. ಮೊನ್ನೆ ಹಂಪಿಗೆ ಹೋಗಿ, ಹಂಪಿನಲ್ಲಿ ಒಂದು ಯಂತ್ರೋದ್ಧಾರಕ ಆಂಜನೇಯ ಅಂತಿದೆ. ಇಡೀ ಪ್ರಪಂಚದಲ್ಲಿ ಅದೊಂದೇ ಇರೋದು. ವ್ಯಾಸರಾಜರ ಕನಸಲ್ಲಿ ಬಂದು ಆ ಗುಡ್ಡದ ಮೇಲೆ ಒಂದು ಕೋತಿ ಕೂತು ಕನಸಲ್ಲಿ ಬಂದು ಅವರ ಯಂತ್ರ ಮಾಡಿ ನೀನು ಇಲ್ಲೇ ಇರಬೇಕು ಅಂತ ಸ್ಥಾಪಿಸಿರುವಂತ ಒಂದು, ಅದನ್ನ ಕವರ್ ಮಾಡಿದ್ದೀನಿ. ಈ ತರ ಏನೇನೋ ಮಾಡ್ತಾ ಇರ್ತೀನಿ, ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ 2 ಚಾನಲ್ಗೂ. ಮತ್ತೆ ನೋಡಿ, ಯಶಸ್ವಿನಿ ಅವರು ಚೈಲ್ಡ್ಹುಡ್ ಹೆಂಗಿದ್ರು ಅಂತ ಒಂದು ಫೋಟೋ ತಂದು ಹಾಕೊಂಡಿದ್ದಾರೆ ಅವರು. ಅವಳಿಗೆ ಬಂದಿದ್ದು ಯಾವುದೋ ಒಂದು ಅವಾರ್ಡ್, ಅದು ಸಕ್ಕದಾಗಿದೆ. ಎಲ್ಲಿ ಮೇಡಮ್ ಕಾಣ್ತಾ ಇಲ್ವಲ್ಲ? ಇಲ್ಲ, ಅವಳ ಮೇಲೆ ಇರ್ತಾಳೆ. ನಾ ಹೇಳಿದ್ನಲ್ಲ, ಕೆಳಗಡೆ ಏನಿದ್ದು ಅಲ್ಲೇ ಬಂದು ಕಳಿಸ್ಬಿಡ್ತೀವಿ ನಾವು. ಮೇಲ್ಗಡೆ ತಕ್ಕ ಬರ್ಬೇಕು ಅಂದ್ರೆ, ಯಾಕಂದ್ರೆ ಅವಳು ಪ್ರೈವಸಿ ಹಾಳಾಗಬಾರ್ದು. ಇನ್ನೊಂದು ರೀ, ಈ ಸನ್ಮಾನ ಮಾಡೋರ್ಗೆ ಇನ್ನೊಂದು ನನ್ನ ಕಡೆಯಿಂದ ಒಂದು ಮನವಿ, ದಯವಿಟ್ಟು ಈ ಹಾರಗಳು ಪೇಟಗಳು ಹಾಕೋದನ್ನ ಬಿಟ್ಬಿಡಿ. ಅದ್ರ ಬದಲು ಅದನ್ನೇ ಒಂದು ಚೆಕ್, ಡಿಡಿನೋ, ಒಂದು ನೋಟೋ ಏನೋ ಒಂದು ಕೊಡಿ. ಓಕೆ, ನಮಗೆ ಓಕೆ, ಏನೋ ಭಗವಂತ ಚೆನ್ನಾಗಿ ಇಟ್ಟಿದ್ದಾನೆ, ನೋಡ್ಕೋತಾನೆ. ಬಟ್ ತುಂಬ ಜನ ಬಡ ಕಲಾವಿದರು ಇರ್ತಾರೆ, ಅವ್ರಿಗೆ ತಗೊಂಬಂದು ಈ ಶಾಲ್ ಹಾಕೋದು, ಪೇಟ ಹಾಕೋದು, ಅವ್ರು ಎಲ್ಲಿ ಇಟ್ಕೋತಾರೆ ಅದನ್ನ. ಅದ್ರ ಬದಲು ಒಂದು ಹಣ್ಣು, ಒಂದು ಏನೋ ಒಂದು 1000 ರೂಪಾಯಿ ಹಾಕೊಡ್ರಿ, ಇಲ್ಲ 500 ರೂಪಾಯಿ ಹಾಕೊಡ್ರಿ.
ಅಟ್ಲೀಸ್ಟ್ ವಾಪಸ್ ಮನೆಗೆ ಹೋಗ್ತಾ ಆಟೋಲಾದ್ರೂ ಹೋಗ್ತಾರೆ ಅವರು. ದಯವಿಟ್ಟು ಈ ಹಾರ ಪೇಟ್ಗಳು ನೋಡಿ ಎಲ್ಲಿ ಇಟ್ಕೊಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ನಾನಂತೂ ಬಂದವ್ರಿಗೆ ಸನ್ಮಾನ ಮಾಡ್ಬಿಟ್ಟಿದ್ದೀನಿ. ಇವಾಗ ನಿಮ್ಗೂ ಒಂದು ಸನ್ಮಾನ ಇಟ್ಕೊಂಡಿದ್ದೀನಿ, ನಿಮ್ಗೂ ಅಲ್ಲ ನಾವು ಖಾಲಿ ಮಾಡ್ತೇವೆ, ನಾನು ಬಂದವ್ರಿಗೆಲ್ಲ ಇಲ್ಲಿ ನೋಡಿ ಆ ಶಾಲ್ಗಳೆಲ್ಲ ಇಟ್ಕೊಳಕ್ ಆಗ್ತಲ್ಲ ಅಂತ ಇದೆಲ್ಲ ಬ್ಯಾಕ್ ಡ್ರಾಪ್. ಇವಾಗ ಭರತನಾಟ್ಯ ಬ್ಯಾಕ್ ಡ್ರಾಪ್ ಮಾಡ್ಬಿಟ್ಟವ್ರೆ, ಬ್ಯಾಕ್ ಡ್ರಾಪ್ ಮಾಡ್ಬಿಟ್ಟಿದ್ದೀನಿ. ಓಕೆ ಬನ್ನಿ ಮೇಲೆ. ಸೈಕಲ್ ಇದು ಎಲೆಕ್ಟ್ರಿಕ್ ಸೈಕಲ್. ಎಲೆಕ್ಟ್ರಿಕ್ ಸೈಕಲ್ ತುಳಿಯಂಗೆ ಇಲ್ಲ, ಎಲ್ಲ ತುಳಿಲೇಬೇಕು, ಬಟ್ ತುಳಿಯೋದಕ್ಕೆ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಹೋ, ಅಂದ್ರೆ ಸೈಕಲ್ ಕೇಳಿದ್ವಿ. ಇದು ಗೇರೆ, ಬಟ್ ಏನಂದ್ರೆ ಒಂದ್ ಸ್ವಲ್ಪ ಎಲೆಕ್ಟ್ರಿಕ್ ಇದೆ, ಅಂದ್ರೆ ಸ್ವಲ್ಪ ಪುಷ್ ಕೊಡುತ್ತೆ. ಇದು ಅವಾಗ ಹೋಗ್ತಾ ಇರ್ತೀವಿ ನಾವು. ಇಲ್ಲಿ ನಮ್ದೊಂದು ಗ್ಯಾಂಗ್ ಇದೆ ಸೈಕ್ಲಿಂಗ್. ನಮ್ಮ ಇವರು ಬರ್ತಾರೆ, ಅಮೂಲ್ಯ ಅವ್ರ ಹಸ್ಬೆಂಡ್ ಜಗದೀಶ್ ಅವರು ಬರ್ತಾರೆ. ದಿಗಂತ್ ಅವ್ರಂತೂ ಊರೂರಿಗೆ ಸೈಕಲ್ ಅಲ್ಲಿ ಹೋಗ್ಬಿಡ್ತಾರೆ. ಸೊ ನಾವು ಶುರು ಮಾಡ್ಕೊಂಡಿದೀವಿ ಇಲ್ಲೇ ತೂರಲ್ಲಿ ಒಂಚೂರು ಆರ್ಟ್ ಆಫ್ ಲಿವಿಂಗ್ ಕನಕಪುರ ಅಲ್ಲಿ ತನಕ ಹೋಗ್ಬರ್ತೀವಿ. ಅದ್ರ ಮೇಲೆ ಆದ್ರೆ ನನ್ನ ಕೈಲಾಗಲ್ಲ. ಶುರು ಮಾಡ್ಕೊಂಡಿದೀವಿ ಅಷ್ಟೇ. ನಾವು ಬರ್ತೀವಿ, ಖಂಡಿತ ಬನ್ನಿ ಮೇಲೆ ಹೋಗೋಣ. ಬನ್ನಿ. ಈ ನಿಮ್ಮ ನಿರಂಜನ ನಾಯಿ ಮರಿಗಳ ಜೊತೆ ಬಂದ್ಬಿಟ್ಟಿದ್ದಾನೆ. ಹೌದು, ನಿರಂಜನ ಬಂದ ಅಂದ್ರೆ ಏನೋ ಒಂದು ಹೊಸತನ ಇದ್ದೇ ಇರುತ್ತೆ. ಇದು ಡ್ಯೂಪ್ಲೆಕ್ಸ್. ಡ್ಯೂಪ್ಲೆಕ್ಸ್ ಇದು ಆಕ್ಚುಲಿ ಲಿಫ್ಟ್ಗೆ ಅಂತ ಮಾಡಿದ್ದಾರೆ, ಬಟ್ ಲಿಫ್ಟ್ ಇಲ್ಲ ಸದ್ಯಕ್ಕೆ. ಬೇಕು ಅಂದ್ರೆ ಹಾಕಿಸ್ಕೊಡ್ತೀನಿ ಅಂದ್ರು, ನಾನೇ ಬೇಡ ಅಂದೆ. ಇಲ್ಲಿ ನೋಡಿ, ಇಲ್ಲೇನೋ ವಿಚಿತ್ರ ಚಿತ್ರ. ಇದ್ಯಾವ್ದು ಆಫ್ರಿಕಾದ ಇರ್ಬೇಕು. ಹೌದು, ಕೀನ್ಯಾದು ಮಸಾಯಿ ಮರ. ಹೌದು, ಮಸಾಯಿ ಮರ ಯಾವ ಇದ್ರಿ? ತುಂಬಾ ಮುಂಚೆ. ಇದು ರೆಡ್ ಇಂಡಿಯನ್. ಇದು ಆಕ್ಚುಲಿ ಅವ್ರದ್ದು ಒಂದು ಜನಾಂಗ ಇದೆ. ಇನ್ನೊಂದು ಚಿಯಾಂಗ್ ಮೈಕ್ ಅಂತ ಥೈಲ್ಯಾಂಡ್ ಅಲ್ಲಿ ಒಂದು ಜಾಗ ಇದೆ, ಅಲ್ಲಿಂದ ಒಂದಷ್ಟು ಏನ್ ಮಾಡೋದು. ನಾನು ಕೇಳ್ಕೊಂಬಂದೆ, ನಿಮ್ಗೆ 100 yearsಗಿನ ಜಾಸ್ತಿ ಇದೆ ನಿಮ್ಗೆ. ಈಗ ಜಸ್ಟ್ ಕೇಳಿದೆ ಮೇಲ್ಗೆ ಇದಾರೆ ಅಂತಂದ್ರು. ಆ ಫೋಟೋದಲ್ಲಿದ್ರಲ್ಲ ಹೌದು, ಈಗಲೂ ಬಾಲ ಒಂದಿಲ್ಲ ಅಷ್ಟೇ. ನಮಸ್ತೆ ಸರ್. ನಾನು ಸೂಪರ್. ನೀವ್ ಹೇಗಿದ್ದೀರಾ? ತುಂಬಾ ಖುಷಿ ಆಯ್ತು ನೀವು ನಮ್ಮ ಮನೆಗೆ ಬಂದಿದ್ದು. ಇಷ್ಟು ದಿನ ನಾವು ಬರೀ ಟಿವಿಯಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ತುಂಬಾ ಖುಷಿ ಪಡ್ತಾ ಇದ್ವಿ. ಬಟ್ ಈಗ ನೀವು ನಮ್ಮ ಮನೆಗೆ ಬಂದಿದ್ದು ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಹೇಳಿ ಸರ್. ಅವರೇ ಸರ್, ಹಿಂಗೆ ದಾರಿಯಲ್ಲಿ ಹೋಗ್ತಾ ದಾರಿಯಲ್ಲೇ ಸಿಕ್ಕಿದೆ. ಕರೆಕ್ಟ್. ಹೌದು, ಇದು ನಾನು ಹೋಗ್ತಾ ಇದ್ದೆ, ದಾರಿ ಯಾವುದಯ್ಯ ವೈಕುಂಠಕ್ಕೆ ಅಂತ ಹೋಗ್ತಾ ಇದ್ದೆ. ವೈಕುಂಠದಲ್ಲಿ ಲಕ್ಷ್ಮಿ ಸಿಕ್ಬಿಟ್ಲು ನನಗೆ. ಹಿಂಗೆ ಸರ್ ಫೇಸ್ಬುಕ್ ಅಲ್ಲಿ ಸಿಕ್ಕಿದ್ದು ಇವರು. ಹೌದು, ಸೋಷಿಯಲ್ ಮೀಡಿಯಾ ಲವ್, ನಮ್ದು ಆನ್ಲೈನ್ ಲವ್. ಹೆಂಗೆ ಅಂದ್ರೆ ಈ ಪರಿಚಯ ಆದವ್ರು ಯಾರು ಕಡೆ ತನಕ ಉಳಿಲಿಲ್ಲ. ಅಂದ್ರೆ ಡೈರೆಕ್ಟ್ ಆಗಿ ಪರಿಚಯ ಆಗಿ ಇನ್ನೊಂದು ಅದ್ರ ಈ ಆನ್ಲೈನ್ ಅಲ್ಲಿ ಏನು ಅಂದ್ರೆ ಅದೊಂಥರ ಊಹಾಪೋಹದ ಲೋಕ. ಅದು ಆ ಒಂದು ಪ್ರೊಫೈಲ್ ಅಲ್ಲಿ ಹಾಕಿರೋ ಫೋಟೋ ನೋಡಿ ನಾವಾಗ್ಲೇ ಫುಲ್ ಡ್ರೀಮ್, ಹಿಂಗಿದ್ರೆ ಹೆಂಗೆ ಅಂತ. ಫ್ರೆಂಡ್ಸ್ ಆದ್ವಿ ಮೊದಲು. ಅಂದ್ರೆ ಫಸ್ಟ್ ಟೈಮ್ ನನಗೆ ಈ ಹೆಣ್ಣು ಮಕ್ಕಳು, ನೋ ಅಫೆನ್ಸ್, ಆದ್ರೂ ಹೆಣ್ಮಕ್ಳು ಫೋಟೋ ನೋಡೋಕ್ಕೆ ಒಂಥರ ವಿಚಿತ್ರ ಈ ನಡುವೆ. ಒಬ್ಬರದು ನೆಟ್ಗಿರಲ್ಲ, ಹಿಂಗೆಲ್ಲ ಅದೇನೋ ಪೌಟ್ ಅಂತೆ, ಅದೇನೋ ಹಿಂಗಂತೆ. ಅದು ಅರ್ಧಕ್ಕರ್ಧ ಈ ಹೋಟೆಲ್ಗಳಲ್ಲಿ ಪಬ್ಗಳಲ್ಲಿ ಟಾಯ್ಲೆಟ್ ಎಲ್ಲ ಫೋಟೋ ತಕ್ಕೊಳ್ಳೋದವ್ರು. ಕನ್ನಡಿ ಮುಂದೆ ನಿಂತ್ಕೊಂಡು ಅಂತ ಮನೇಲಿ ಮಕ್ಕ ಕೊಡ್ತಾರೆ ಅವ್ರ ಅಪ್ಪ ಅಮ್ಮ, ಹಂಗೆಲ್ಲ ಬಟ್ಟೆ ಹಾಕೊಂಡ್ರೆ ಇಲ್ಲೇನೋ ತಕೊಂಬರೋದು. ಅಂಥ ಟೈಮಲ್ಲಿ ಫಸ್ಟ್ ಟೈಮ್ ಒಂದು ಯಾವುದೋ ಭರತನಾಟ್ಯದ್ದು ಪೂರ್ತಿ ಆ ಭರತನಾಟ್ಯದ ಔಟ್ಫಿಟ್ಟಲ್ಲಿರೋಂಥ ಫೋಟೋ ನೋಡಿ ಫುಲ್ ಸಿಕ್ಕಾಬಿಟ್ಟೆ ಫಿದಾಗ್ಬಿಟ್ಟೆ. ಅದೇ ಇವಳು ರಿಕ್ವೆಸ್ಟ್ ಕಳಿಸಿದ್ಲು. ಸರಿ ಅನ್ಬಿಟ್ಟು ಹಿಂಗ ನಾನು ಆಕ್ಚುಲಿ ಫೋಟೋ ಕಳ್ಸಿಲ್ಲ ಸರ್. ಫೋಟೋ ರಿಕ್ವೆಸ್ಟ್ ಇವ್ರು ಆಕ್ಚುಲಿ ಏನ್ ಗೊತ್ತಾ, ಇವ್ರನ್ನ ನೋಡಕ್ ಚೆನ್ನಾಗಿದ್ರೆ ಇವ್ರಿಗದೊಂದು ಹಾಬಿ ಇದೆ. ಮಾಡ್ಬಿಡಿ, ಇರೋ ಸತ್ಯನೇ. ಯಾಕೆ ಗೊತ್ತಾ, ನಂಗೆ ರವಿವರ್ಮ ಅವ್ರ ಪೇಂಟಿಂಗ್ ನೋಡಿ ರೂಢಿ. ಸೊ ಹಾಗಾಗಿ ಆ ಥರ ಯಾರನ್ನ ಕಂಡ್ರೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಅಂದ್ರೆ ಕಂಡಿದ್ದನ್ನ ಮನಸ್ಸಲ್ಲಿ ಇಟ್ಕೋಬಾರ್ದು ಅಂತ ಅಷ್ಟೇ. ನಾನು ರೀಸೆಂಟ್ ಆಗಿ ಒಂದು ಸ್ಟೇಟಸ್ ಕೂಡ ಹಾಕಿದ್ದೆ, ನಾನು ಅನ್ಸಿದ್ದು ಹೇಳ್ಬಿಡ್ಬೇಕು, ಮರ್ಯಾದೆ ಪ್ರಶ್ನೆ ಅಂತ. ಸೊ ಹಾಗಾಗಿ ಯಾರನ್ನ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸಿದ್ರೆ ಅದ್ರಲ್ಲಿ ಏನಿದೆ, ಪ್ರಕೃತಿ ಸೌಂದರ್ಯ ಇರೋದೇ ಸವಿಯಕ್ಕೆ ಚೆನ್ನಾಗಿದ್ದೀರಾ ಅಂತ ಹೇಳ್ತೀನಿ. ಅದಕ್ಕೆ ಇವಳಿಗೆ ಹೊಟ್ಟೆ ಉರಿ ಅಷ್ಟೇ ಒಂದೊಂದ್ಸಲಿ. ಸೊ ಅದನ್ನ ಇವ್ರಿಗೂ ಹೇಳಿದ್ದೀರಾ? ನನ್ಗೂ ಈಗ ನನಗೆ ಹೇಳಿದ್ರೆ ಪರವಾಗಿಲ್ಲ ಸರ್. ಈಗ ಎಲ್ಲಾರ್ಗು ಹೇಳ್ಕೊಂಬಂದೆ ಹೆಂಗಿರುತ್ತೆ, ಚೆನ್ನಾಗಿದ್ದಾರೆ ಅಂತ ಹೇಳ್ಬೇಕು ಕಣೆ. ಇಲ್ಲ ಮನ್ಸಿಗೆ ಮೋಸ ಮಾಡ್ಕೊಂಡಂಗ. ಈಗ ನಿಮ್ಮ ಹೆಂಡತಿ ಅವ್ರ ಹೆಂಡತಿಗೆ ಯಾಕೆ ಹೋಗ್ತೇಚಿನ ಪಾಪ, ಅವ್ರು ಹೆಂಗೋ ಸಂಸಾರ ಮಾಡ್ಕೊಂಡು ನೆಮ್ಮದಿಯಾಗಿ, ನಾವು ನೆಮ್ಮದಿಗೆ ಸಂಸಾರ ಮಾಡ್ಕೊಂಡು ಚೆನ್ನಾಗಿದ್ದೀವಿ. ಸೊ ಹಂಗೆ ಇವರು ಇಲ್ಲ ಶುರುನಲ್ಲಿ ಅವಳಿಗೆ ಒಂಥರ ಆಗ್ತಿತ್ತು, ಈಗ ಅಭ್ಯಾಸ ಮಾಡ್ಕೊಂಡ್ಯಾ. ಇವಳು ಕಳ್ಸಿದ್ಲು. ನನಗೆ ಹೆಂಗೆ ಗೊತ್ತು ನೀನ್ ಯಾರು ಅಂತ ಏನೇ ಗೊತ್ತು ನಂಗೆ. ಸರ್ ಇವರೇ ಆಕ್ಚುಲಿ ನನಗೆ ಏನು ಫೋಟೋ ನೋಡ್ಬಿಟ್ಟು ನೀವೇನು ತುಂಬಾ ಚೆನ್ನಾಗಿದೆ ನಿಮ್ ಫೋಟೋ, ಭರತನಾಟ್ಯಂ ಡ್ಯಾನ್ಸರ ಹಾಗೆ ಅಂತ ನನಗೆ ಮೆಸೇಜ್ ಕಳ್ಸಿದ್ರು. ಅದು ಹೆಂಗೆ ನಿಮ್ ರಿಕ್ವೆಸ್ಟ್ ನೋಡಿ ನಾನು ಮೆಸೇಜ್ ಕಳ್ಸಿದ್ದು. ನೋ ನೀವು ಒಂಥರ ನನ್ನ ಕಸಿನ್ ತರ ಇದ್ದೀರಾ ಸರ್. ನೀನ್ ಜಗಳ ನನಗಿನ್ನೂ ನೆನಪಿದೆ, ನನಗಿನ್ನೂ ಚೆನ್ನಾಗಿ ನೆನಪಿದೆ.
ಏನು ನೀವು ಒಂಥರ ನನ್ನ ಕಸಿನ್ ಥರ ಕಾಣಿಸ್ತೀರಾ, ಸೊ ಭರತನಾಟ್ಯಂ ಡ್ಯಾನ್ಸರ್ ಅಲ್ವಾ ನೀವು, ತುಂಬ ಚೆನ್ನಾಗಿದ್ದೀರಾ, ಲಕ್ಷಣವಾಗಿದ್ದೀರಾ ಅಂತ ಹೇಳ್ಬಿಟ್ಟು ನಂಗೆ ಒಂದು ಮೆಸೇಜ್ ಕಳಿಸಿದ್ರು. ಅದೇನೋ ದೇವರು ವಿಧಿ ಆಟನೋ ಏನೋ ಗೊತ್ತಿಲ್ಲ, ಈ ಪುಣ್ಯಾತ್ಮಂದು ಒಂದು 2 to 3 days ಬ್ಯಾಕು ಜಿ ಕನ್ನಡ ಅಲ್ಲಿ ಪರದೇಶದಲ್ಲಿ ಪರದಾಟ ಒಂದು ಪ್ರೋಮೋ ನೋಡಿದ್ದೆ. ಯಾರು ಈ ವ್ಯಕ್ತಿ ಹಿಂಗಿದನಲ್ಲ ಅಂತ ಅನ್ಕೊಂಡೆ. ಹಿಂಗಿದನಲ್ಲ ಅಂದ್ರೆ ಏನೋ ಅವಾಗ ಒಂಥರ ಗೋಟಿ ಗೀಟಿ ಅಂತೆಲ್ಲ, ಗೋಟಿ ಎಲ್ಲ ಕಡೆ ಗೋಟಿ ಗೋಟಿ ಅದು ಗಡ್ಡ, ಅದೇ ಗೋಟಿ ಗೀಟಿ ಎಲ್ಲ ಬಿಟ್ಕೊಂಡು ನಾನು ಪ್ರೋಮೋ ನೋಡಿದ್ದೆ. ಆ ಪ್ರೋಮೋ ನೋಡಿದ ವ್ಯಕ್ತಿನೇ ನನಗೆ ಮೆಸೇಜ್ ಕಳಿಸಿದ ತಕ್ಷಣ ಒಂದ್ ನಿಮಿಷ ಶಾಕ್ ಆಯ್ತು. ಅಂದ್ರೆ ಅವಳು ಮ್ಯಾನಿಫೆಸ್ಟ್ ಮಾಡಿಯಾಳೆ ಬರ್ಲಿ ಈ ವ್ಯಕ್ತಿ ನನ್ನ ಜೀವನದಲ್ಲಿ ಅಂತ. ಮೇ ಬಿ ಹಂಗಾಗಿರ್ಬೋದು. ಈ ಸೆಲೆಬ್ರಿಟಿ ಪ್ರೋಮೋ ನೋಡಿದ ವ್ಯಕ್ತಿ ನಂಗೆ ಮೆಸೇಜ್ ಮಾಡಿದ್ದಾರೆ. ಇಲ್ಲ ಇವಳು ಇಷ್ಟಪಡೋ ಕಾರಣನೇ ಅದು. ನಾನು ಅಂದ್ರೆ ಸೆಲೆಬ್ರಿಟಿ ನನಗೆ ಗೊತ್ತಾ, ಇವಳು ಎಂತದಿಲ್ಲ, ಇವಳಿಗೆ ಆರಾಮಾಗಿ ಯಾವ ನೀನ್ ಯಾವನು ನನ್ಗೇನು ಅನ್ನೋ ತರ ಇದ್ಲು. ಬಹುಶಃ ಅದಕ್ಕೆ ಜಾಸ್ತಿ ಇಷ್ಟ ಆಗ್ಬಿಡ್ಲು. ಬೇರೆಯವ್ರೆಲ್ಲ ಇನ್ನೊಂದು ಕಾರಣ ಇಟ್ಕೊಂಡ್ ಬರೋರು, ಇಲ್ಲ ಏನೋ ಒಂಥರ ಮದರ್ಸದೆ ಅಂತ ನನಗೆ ಮುಜುಗರ ಆಗ್ಬಿಡೋದು. ಏನಪ್ಪ ಇವ್ರು ಇಷ್ಟೊಂದು ಇದು ಮಾಡ್ತಾರಲ್ಲ ಹಂಗೆ ಅಂತ. ಇವಳು ಯಾವಾಗ ನನಗೆ ಒಂಥರ ಯಾವ ಬೆಲೆನೂ ಕೊಡದೆ ಏನೂ ಕೊಡದೆ ನೆಮ್ಮದಿಯಾಗಿ ಮಾತಾಡ್ತಾ ಇದ್ಲು, ಮತ್ತು ನನ್ನನ್ನು ನಾನಾಗಿ ಮಾತಾಡಿಸ್ತಾ ಇದ್ಲು. ಸೊ ಬಹುಶಃ ಅದಕ್ಕೆ ಇಷ್ಟ ಆಯಿತು. ಮತ್ತು ಇನ್ನೊಂದೇನೆಂದರೆ, ಸಂಸ್ಕೃತಿ ಉಳಿಸೋ ಒಂದು ಹೆಣ್ಣು ನನ್ನ ಜೀವನದಲ್ಲಿದ್ದರೆ ನನಗಿನ್ನೂ ಖುಷಿ. ಯಾಕೆಂದರೆ ನಮ್ಮ ಭಾರತೀಯರು ಅಂತ ಹೇಳಿದ್ಮೇಲೆ ಈ ಸುಮ್ಮನಂತಾರೆ ನಾವು ಹಿಂದೂ, ನಾವು ಹಂಗೆ, ನಾವು ಇಂಡಿಯನ್ಸ್ ಅಂತಾರೆ. ಸಂಸ್ಕೃತಿನ ಉಳಿಸೋದ್ರಲ್ಲಿ ನಿಮ್ಮ ಪಾಲು ಏನು? ಸೊ ಎಲ್ಲ ನಾವು ವೆಸ್ಟರ್ನೈಸ್ಡ್ ಆಗ್ತಾಯಿದ್ದೀವಿ ಹೊರತು. ಸೊ ಆ ಥರದಲ್ಲಿ ಇವಳೊಂದು ಭರತನಾಟ್ಯ ಅಂತ ಇತ್ತು. ಆಮೇಲೆ ನನಗೂ ಈ ಹುಡ್ದಾಗಿಂದ ನಾನು ಬರೀ ಬೆಳೆದಿರೋದೇ ಸ್ಟೇಜ್ ಮೇಲೆ. ನಾನೊಬ್ಬ ರಂಗಕರ್ಮಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು. ನಾನು ಹುಟ್ಟಿರೋದೇ ಥಿಯೇಟ್ರಲ್ಲಿ ಏನ್ಬಿಡಿ. ಯಾಕಂದ್ರೆ ಚಿಕ್ಕ ವಯಸ್ಸಿಂದನೂ ನಾನು ಸಮುದಾಯ, ಸ್ನೇಹ ಸಮೂಹ, ಅನೇಕ ಅದು ಇದು ಬರೀ ಇದರಲ್ಲೇ ಇದ್ದೀನಿ ನಾನು. ಸೊ ಎಲ್ಲೋ ಒಂದು ಕಡೆ ಕಲೆ ಬೆರೆತು ಅಂತ ನನ್ಗನ್ಸುತ್ತೆ. ಕಲೆ ಬೆರೆತಾಗ ಅಂತ. ಸೊ ಹಾಗೆ ಇವರು ನನಗೆ ಸಿಕ್ಕಿದ್ದು. ಆಗ ಆಕ್ಚುಲಿ ನನಗೂ ಎಕ್ಸ್ ರಿಲೇಶನ್ಶಿಪ್ ಇತ್ತು, ಇವ್ರಿಗೂ ಇತ್ತು. ಇಬ್ರು ರಿಲೇಶನ್ಶಿಪ್ ಅಲ್ಲಿ ಇದ್ವಿ, ಖುಷಿಯಾಗಿದ್ವಿ. ಬಟ್ ಆಮೇಲೆ ಒಂಥರ ತುಂಬ ಹಿಂಸೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗೆ ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ, ಒಬ್ರಿಗೊಬ್ರು ದುಃಖ ಹಂಚ್ಕೋತಾ ಇದ್ವಿ. ಹಿಂಗೆ ಆಡ್ತಾಳ್ ಕಣೆ ಅಂತ. ಇವಳು ಅಯ್ಯೋ ಇವನು ಹಿಂಗೆ ಆಡ್ತಾನೆ ಅಂತ ಇಬ್ರು ಹಂಗೆ ಒಬ್ರಿಗೊಬ್ರು ಮಾತಾಡ್ತಾ ಇದ್ವಿ. ಮಾತಾಡ್ತಾ ಆ ಕಡೆ ಅದು ಬ್ರೇಕಪ್ ಆಯಿತು. ಇಬ್ಬರದು ಬ್ರೇಕಪ್ ಆಯಿತು. ಅಲ್ಲ ಅಂದರೆ ಬ್ರೇಕಪ್ ಆಗೋ ಸ್ಟೇಜಲ್ಲಿ ಇತ್ತು ನಾವು ಪರಿಚಯ ಆದಾಗ. ಅಂದ್ರೆ ಒಂಥರ ತೋಡ್ಕೊಂಡು ಏನಾಯ್ತು, ನಾವೇ ತೋಡ್ಕೊಂಡು ಬಿದ್ಬಿಟ್ವಿ, ಜಾಸ್ತಿ ತೋಡ್ಕೊಂಡು ಬಿದ್ಬಿಟ್ವಿ. ಈಗ ಅನ್ಸುತ್ತೆ ಈಗ ನಾನು ಯಾರ ಹತ್ರ ಹೇಳ್ಕೊಳ್ಳಿದ್ದು ಅಂದ್ರೆ ಹಂಗಲ್ಲ ಕಣೆ. ಅಂದ್ರೆ ಮನ್ಸಲ್ಲಿ ಆಚೆ ಬರ್ಬೇಕಲ್ವಾ, ನಿನಗೆ ನಾನು ನನಗೆ ನೀನು ಅಷ್ಟೇ. ಅದಕ್ಕೆ ಇವಾಗ ಏನು ಅಂದ್ರೆ ನನ್ನ ದುಃಖ ತೋಡ್ಕೊಳಕ್ಕೆ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಸೊ ನಾನು ಅಲ್ಲೇನು ಅಂದ್ರೆ ನಾನು ಆರಾಮಾಗಿ ಅಲೆಮಾರಿಯಾಗಿ ಎಲ್ಲಿ ಬೇಕು ಓಡಾಡ್ಕೊಂಡು ಖುಷಿಯಾಗಿ ನನ್ಗೆ ಅನ್ಸಿದ್ ಮಾತಾಡ್ಕೊಂಡಿರ್ತೀನಿ. ಹಂಗೆ ಇವ್ರ ಹೆಂಗ್ ಯೂಟ್ಯೂಬ್ ಚಾನಲ್ ಶುರು ಮಾಡಿದಾರ, ನನ್ ಗೋಲ್ ತೋಡ್ಕೊಳಕ್ಕೆ ನನ್ ಯೂಟ್ಯೂಬ್ ಚಾನಲ್ ಶುರು ಮಾಡಿ ಹಂಗೆ ಹೇಳ್ಬಿಡ. ಆಮೇಲೆ ಅದಕ್ಕೆ ನೋಡ್ಬೇಕಾ ಅಂತ ಬಿಡ್ತಾನೆ. ಆಮೇಲೆ ಇಲ್ಲ ನಿಮ್ ಗೋಲ್ ನೋಡ್ಕೊಂಡು ನಮ್ಗೇನು ಅಂತ ಇಲ್ಲ. ಅಲ್ಲ, ಫ್ರಸ್ಟ್ರೇಷನ್ ತೀರಿಸ್ಕೊಳಕ್ ಅದೊಂದು. ಇವಾಗ ಏನೇನೋ ಚಟಕ್ಕೆ ದಾಸನಾಗೋಕ್ಕಿಂತ ಇವಾಗ ನೋಡಿ ಒಂದು ಫ್ರಸ್ಟ್ರೇಷನ್, ಕ್ರಿಯೇಟಿವ್ ಚಟ. ಇವಳು ಅಡುಗೆ ಮಾಡ್ತಾಳೆ, ನಾನು ಟ್ರಾವೆಲ್ ಮಾಡ್ತೀನಿ. ಸೊ ಅದೊಂಥರ ಚಂದ. ಸೊ ಯಾವತ್ತು ಫಸ್ಟ್ ಮೆಸೇಜ್ ಕಳಿಸಿದಾಗ ಎಷ್ಟು ವರ್ಷ ಆಯ್ತು ಸರ್? ಆಲ್ಮೋಸ್ಟ್ ಒಂದು 10 years ಆಗೋಯ್ತು. ಒಳ್ಳೇದನ್ನ ಮಾತ್ರ. ಹೌದು, 10 ಆಗಿದ್ದೀನಿ. ಹೌದು, 10 ವರ್ಷ. ಒಳ್ಳೇದ್ ಮಾತ್ರ ನೆನಪಿರ್ತವೆ. ಸೊ ಅದೇ ನೆನಪಿದೆ ಕಣೆ, ಅದು ನೆನಪಿಸ್ಕೊತಾ ಇದೀನಿ. ಇರೋ ನಿಮಿಷ. ಅದು 2000 ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಯಾವ ಗೊತ್ತಿಲ್ಲ ರೀ, ಅವೆಲ್ಲ ನೆನಪಿಲ್ಲ ನಮ್ಗೆ. ಇಲ್ಲ, ನಾನು ದಿನಕ್ಕೆ ಬದುಕೋನು. ಸೊ ಹಾಗಾಗಿ ನಂಗೆ ಇವತ್ತು ಚೆನ್ನಾಗಿದ್ದೀನಿ, ಹೇಳಿದ್ದೀನಿ ಚೆನ್ನಾಗಿದ್ದೀನಿ ಅಂತ. ಇವತ್ತು ಚೆನ್ನಾಗಿದ್ದೀನಿ, ನಾನು ತುಂಬಾ ಚೆನ್ನಾಗಿದ್ದೀನಿ. ಇದೆ ಇಷ್ಟೇ ಗಟ್ಟಿ ಮುಗಿದೋಯ್ತು. ಮನ್ಸು ಮರ ನಮ್ಗೆ ಯಾಕೆ ಏನಂತೀರ? ದೇವ್ರೆಲ್ಲ ಯಾಕೆ ಅಲ್ವಾ? ಇರ್ಲಿ, ಅವತ್ತು ಹಂಗೆ ಪರಿಚಯ ಆಯ್ತು. ನಮಸ್ಕಾರ ಸ್ನೇಹಿತರೆ, ನಿರಂಜನ್ ದೇಶಪಾಂಡೆ ಅವರ ಮಾತು ಕೇಳ್ತಿದ್ದೀರಿ, ಖುಷಿಯಾಗಿದ್ದೀರಿ ಅಂತ ಅನ್ಕೋತೀನಿ. ಹಾಗಾದ್ರೆ ದಯಮಾಡಿ ನಿರಂಜನ್ ದೇಶಪಾಂಡೆ ಅವರ ಯೂಟ್ಯೂಬ್ ಚಾನೆಲ್ ಇದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅವರ ಪತ್ನಿ ಅವರ ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆದಾಗಲಿ, ಒಳ್ಳೆ ಕೆಲಸ ಮಾಡೋ ಎಲ್ಲರನ್ನು ಬೆಂಬಲಿಸಿ. ನಮಸ್ಕಾರ.